ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇದು ಮಂಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆ ನನ್ನ ಮಗ ಎದ್ದಿದ್ದ ಫ್ರೆಂಡ್ಸ್, ಹಾಗಾಗಿ ಅವನಿಗೆ ಆ್ಯಪಲ್ ಕೊಟ್ಟೆ. ನೈಟ್ ರೈಸ್ ಉಳಿದಿತ್ತು, ಅದನ್ನು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂದ್ರೆ ಸಂಡೇ ಮಟನ್ ಸಾಂಬಾರಿತ್ತು, ಚಪಾತಿ ಇತ್ತು, ಹಾಗಾಗಿ ನಾನು ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಇತ್ತಲ್ಲ. ಸೊ ಹಾಗಾಗಿ ರೈಸ್ ಇತ್ತು, ಇದಕ್ಕೇ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಆಯ್ತು ಅಂತ. ಹಿಂಗೆ ರೈಸಿಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಹಸಿರು ಬಟಾಣಿ ಸಂಡೆ ತೊಗೊಂಬಂದಿದ್ವಿ ಫ್ರೆಂಡ್ಸ್. ಅದನ್ನು ಹಾಕಿ ಈಗ ಒಂದು ಸತ ಇದನ್ನು ತೋರಿಸಿದ್ದೀನಿ. ಸ್ವಲ್ಪ ಬಾಯಿಲಿ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಖಾರ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ರೈಸ್ ಎಲ್ಲ ಕೈಲೇ ಹೊಡ್ಕೊಂಡು ಅದನ್ನು ಮಿಕ್ಸ್ ಮಾಡಿದರೆ ಮಸಾಲೆ ರೈಸ್ ಅಥವಾ ಒಗ್ಗರಣೆ ಅನ್ನ ರೆಡಿ ಆಯಿತು ಫ್ರೆಂಡ್ಸ್. ಅನ್ನ ಒಗ್ಗರಣೆ ಹಾಕೋದು ಅಂತಾರಲ್ಲ, ಅದು ನೋಡ್ತಾ ಇರ್ಬೋದು, ರೆಡಿ ಆಯಿತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಥಂಡಿದೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಹೇಳೋದು ಲೇಟ್ ಆಗ್ತಾಯಿದೆ. ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಟನ್ ಸಾಂಬಾರಿತ್ತು, ಹಾಗಾಗಿ ರೈಸ್ ಇತ್ತು, ಚಪಾತಿ ಕೂಡ ಇದ್ದು. ಇಲ್ಲಿ ನನ್ನ ಮಗನಿಗೆ ದಾಳಂಬ್ರಿ ಬೇಕಾಗಿತ್ತು ಫ್ರೆಂಡ್ಸ್. ಇದು ಸಂಜೆ ದಾಳಂಬ್ರಿನ ಕಟ್ ಮಾಡಿಕೊಂಡ್ರೆ ಒಂದು ತಿನ್ನುವಷ್ಟರಲ್ಲಿ ನಾನು ಅಡುಗೆ ಮಾಡೋ ತನಕ ಒಂದು ಕಾಳು ತಿಂತಾನೆ. ಸೂಪರ್ ಮಾಡು, ಸೂಪರ್. ನಂಗೆ ಕೊಡಲ್ಲ, ಸ್ವಲ್ಪ ಕೊಡಪ್ಪ, ಬಕಾಸುರ ಹಂಗಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಅಡುಗೆ ಮಾಡೋಣ. ಸೊ ಇವಾಗ ಸಂಜೆ ಫ್ರೆಂಡ್ಸ್ ಕಡಲೆ ಪಲ್ಯ ತೊಗೊಂಬಂದಿದ್ವಿ ಸಂಡೇ, ಹಾಗಾಗಿ ಇದನ್ನು ಪಲ್ಯ ಕೆಟ್ಟು ಹೋಗುತ್ತೆ ಅಂತ ಪಲ್ಯ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಕಡಲೆ ಪಲ್ಯ. ಇದ್ರ ಜೋಡಿ ಬಿಸಿ ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಅದನ್ನು ಸುರಿಸ್ಕೊಂಡು ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಸಪ್ಪನ ಸಾಂಬಾರು ಅಂತ ಹೇಳ್ತಾರೆ, ಗಟ್ಟಿ ಬೇಳೆ ಸಾಂಬಾರು ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ಮಾಡ್ತಾಯಿದ್ದೆ. ಈರುಳ್ಳಿ, ಟೊಮೆಟೊ, ಹಸಿರುಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಕಟ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್, ಹಾಗಾಗಿ ಬೆಳ್ಳುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿ, ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನ ಹಾಕಿದ್ರೆ ಇದು ಗಟ್ಟಿ ಬೇಳೆ ಸಾಂಬಾರು ಅಥವಾ ಹೆಸರು ಬೇಳೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಹೆಸರು ಬೇಳೆನ ಆವಾಗೇ ನಾನು ತೊಳೆದಿಟ್ಕೊಂಡಿದ್ದೆ, ಸೊ 2 ಸತ. ಇವಾಗ ಅದನ್ನು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇಷ್ಟೇ ಸಿಂಪಲ್ಲಾಗಿ, ಅದ್ರ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದು ಸತ ನೀವು ಟ್ರೈ ಮಾಡಿ. ಇವಾಗ ನೀರನ್ನ ಹಾಕಬೇಕು ಫ್ರೆಂಡ್ಸ್. ಇವಾಗ ಎಷ್ಟು ನೀರು ಹಾಕ್ತೀವಲ್ಲ ಫ್ರೆಂಡ್ಸ್, ಆಮೇಲೆ ನೀರು ಹಾಕಬಾರ್ದು. ಇವಾಗ ಸ್ವಲ್ಪ ಜಾಸ್ತಿ ಹಾಕಿದರೆ ಕುದ್ದು ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಟೇಸ್ಟ್ ಸೂಪರಾಗಿ ಬರುತ್ತೆ. ಇವಾಗ ನಾನು ಜಾಸ್ತಿ ನೀರು ಹಾಕ್ತೀನಿ, ಸ್ವಲ್ಪ ಅದು ಕುದ್ದು ಗಟ್ಟಿಯಾಗಿಬಿಡ್ತದೆ ಫ್ರೆಂಡ್ಸ್. ಟೇಸ್ಟ್ ಸಖತ್ತಾಗಿರುತ್ತೆ. ಸ್ವಲ್ಪ ಉಪ್ಪು ಒಂಚೂರು ಜಾಸ್ತಿ ಹಾಕಬೇಕು ಫ್ರೆಂಡ್ಸ್, ಸಾಂಬಾರು ಟೇಸ್ಟ್ ಆಗಿರುತ್ತೆ. ಇವಾಗ ನಾನು ಈ ಸೈಡನ್ನ ಅದನ್ನು ಬೇಯಕ್ಕೆ ಬಿಟ್ಬಿಟ್ಟೆ ಫ್ರೆಂಡ್ಸ್. ಇವಾಗ ನಾನು ಪಲ್ಯ ಮಾಡ್ಕೋತೀನಿ. ಒಂದು ಕಡಾಯಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಕಡಾಯಿ ಕಾದ ನಂತರ ಒಂದು ಸ್ವಲ್ಪ ಪಲ್ಯ, ಯಾವುದೇ ಪಲ್ಯ ಮಾಡಿದ್ರೂ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಎಣ್ಣೆಯಲ್ಲಿ ಬೇಯಬೇಕು. ಹಾಗಾಗಿ ಇವಾಗ ನಾನು ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕೂಡ ಸ್ವಲ್ಪ ನಾನು ಕಡಿಮೆ ಅನ್ನಿಸ್ತಾ, ಆಮೇಲೆ ಪರವಾಗಿಲ್ಲ, ಆದರೂ ಟೇಸ್ಟ್ ಸಖತ್ತಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೆ ಹುರ್ಕೋಬೇಕು ಫ್ರೆಂಡ್ಸ್, ಅಂದರೆ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಮ್ರಾನೇ ಒಗೆದ್ಬಿಡ್ತಿದ್ದ ಫ್ರೆಂಡ್ಸ್ ನನ್ನ ಮಗ. ನೋಡಿ, ಈ ಥರ ನನ್ನ ಮಗನ ತರಲೆಗಳು. ಇವಾಗ ಹಸಿರುಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಫ್ರೆಂಡ್ಸ್, ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೆ, ಒಂದು 4. ಅದನ್ನು ಇವಾಗ ಹಾಕಿ ಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಪಲ್ಯ ಇತ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ನೀರು ಇರಬಾರ್ದು, ಹಾಗೆ ಅದನ್ನು ತೊಳ್ಕೊಂಡು ಸ್ವಲ್ಪ ಆರಿಸ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಉಪ್ಪು ಹಾಕಬಾರ್ದು, ಯಾಕಂದ್ರೆ ಸ್ವಲ್ಪ ಅದು ಕರಗ್ತಂದ್ರೆ ಸ್ವಲ್ಪ ಆಗ್ತೈತಿ. ಹೀಗಾಗಿ ಇವಾಗ ಹಾಕೋದ್ರಿಂದ ಪಲ್ಯ ಜಾಸ್ತಿ ಅನ್ನಿಸಿ ಉಪ್ಪು ಅತಿ ಗೊತ್ತಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ಇಷ್ಟು ಬಂದಿದೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಇನ್ನೊಂದು ಚೂರು ಕರಗುತ್ತೆ. ಇವಾಗ ಮುಚ್ಚಿಟ್ಬಿಡಬೇಕು ಫ್ರೆಂಡ್ಸ್. ಇದನ್ನು ನೋಡ್ತಾ ಇರ್ಬೋದು, ಎಷ್ಟು ತಗೊಂಡು ಪಲ್ಯ ಆಯಿತು, ಕರಿಗುವಂಥದ್ದು ಪಲ್ಯ ಆಯಿತು ಫ್ರೆಂಡ್ಸ್. ಅದು ಇರಲಿ.
ನೋಡ್ತಾ ಇರ್ಬೋದು ಸೈಡಿಗೆಲ್ಲ ನೀರು ಬಿಡ್ತಾ ಇದೆ ಉಪ್ಪು ಹಾಕಿದ್ರಿಂದ. ಇವಾಗ ನೋಡ್ಕೋಬೇಕು ಫ್ರೆಂಡ್ಸ್ ಉಪ್ಪು ಕರೆಕ್ಟ್ ಇದೆ ಇಲ್ಲ ಅಂತ. ಸ್ವಲ್ಪ ಕಡಿಮೆ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಕರೆಕ್ಟ್ ಇತ್ತಂದರೆ ಬೇಡ. ಇವಾಗ ಇನ್ನೊಂದು ನಿಮಿಷ ನಾನು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ರೈಸ್ ಕೂಡ ಇಟ್ಬಿಡ್ತೀನಿ. ಹಾಗಾಗಿ ರೈಸ್ ಕೂಡ ರೆಡಿ ಆಗ್ತಾಯಿದೆ. ಈ ಕಡೆ ಸೈಡ್ ನೋಡ್ತಾ ಇರ್ಬೋದು ನೀವು, ಬೇಳೆ ಕುದೀತಾ ಇದೆ. ಪಲ್ಯ ಇಷ್ಟ ಆಯಿತು ಫ್ರೆಂಡ್ಸ್. ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಪಾತ್ರೆನ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಎಷ್ಟಾಗಿದೆ, ಕರೆಕ್ಟ್ ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಹಾಗೆಯೇ ಬಿಳಿ ಜೋಳದ ರೊಟ್ಟಿ ಬೇಕಲ್ಲ ಫ್ರೆಂಡ್ಸ್, ಕಡಲೆ ಪಲ್ಯ ಜೋಡಿ. ಹಾಗೆ ನನ್ನ ರೊಟ್ಟಿ ಕೂಡ ರೆಡಿ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದೇವೆ ರೊಟ್ಟಿ ಅಂತ. ಇವಾಗ ನನ್ನ ಮಗನಿಗೆಲ್ಲ ಕೆಲಸ ಆಯಿತು. ರೈಸ್ ಕೂಡ ತಣ್ಣಗಾಗಿತ್ತು, ಹಾಗಾಗಿ ಊಟ ಮಾಡಿಸ್ತೀನಿ ಫ್ರೆಂಡ್ಸ್. ಹಿಂಗಾಕೋ ಫೋನಿಗೆ ಅಡಿಕ್ಟ್ ಆಗಿಲ್ಲ. ಇವಾಗೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡಿ ಕಾಚ್ಕೊಳ್ಳೋದಷ್ಟೇ ಕೆಲಸ. ಇವಂದು ಊಟ ಕೂಡ ಆಯಿತು. ಅಪ್ಪು ನಿನ್ನ ಮಮ್ಮ ಐತಿಲ್ಲ, ಮಮ್ಮ ಉಂಡಿಲ್ಲ? ಅವ್ರದ್ದು ಮಮ್ಮ ಆಯ್ತೇನು ಕೇಳಪ್ಪು? ಮಮ್ಮ ಆಯಿತು, ಮಮ್ಮ ಆಯ್ತೇನ್ರಿ? ಸೊ ಈ ಥರ ಆಯಿತು ಫ್ರೆಂಡ್ಸ್. ನೋಡಿ ನೀ ಎಲ್ಲಿದ್ರು ಓಡಿ ಬಂದುಬಿಡ್ತಾನೆ. ಕ್ಯಾಮ್ರಾನ ಆನ್ ಮಾಡಿದ್ರು ಅಲ್ಲಪ್ಪ. ಮುಂದೆ ನೀ ದೊಡ್ಡ ಯೂಟ್ಯೂಬರ್ ಆಗ್ತಾನೆ, ದೊಡ್ಡ ಯೂಟ್ಯೂಬರ್ ಆಗ್ತಿ ಅಪ್ಪು. ನಿಮ್ಮ ಮುಂದೆ ದೊಡ್ಡ ಯೂಟ್ಯೂಬರ್ ಆಗ್ತಾನೆ, ಆಗ್ತಿ? ವಾ, ನಮಸ್ತೆ ಮಾಡೋರಿಗೆ ನಮಸ್ತೆ. ಚಂದ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ವ್ಲಾಗ್ನ ಇವಾಗ ಊಟ ಮಾಡುವಾಗ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ. ಬಂದಮೇಲೆ ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರು ಫ್ರೆಂಡ್ಸ್. ನನಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಬಟ್ ಏನು ಕರ್ಕೊಂಡು ಹೋದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಕರ್ಕೊಂಡು ಹೋಗಲಿಲ್ಲ, ಊಟ ಮಾಡಿ ಕಾಚ್ಕೊತೀವಿ. ಇಷ್ಟೇ ಇವತ್ತಿನ. ಸೊ ಹಾಗೆಯೇ ಫ್ರೆಂಡ್ಸ್, ನನ್ನ ಎಷ್ಟು ದಿನ ಬೈಕೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಮೋತಿಚೂರು ಬುಂದಿ, ಅದು ಕೂಡ ನಮ್ಮ ಮನೆಯವ್ರಿಗೆ ಹೇಳಿದೆ ತೊಗೊಂಬ ಅಂದರು. ಹಾಗೆ ನನ್ನ ಮಗನಿಗೆ ಡೈರಿ ಮಿಲ್ಕ್ ಚಾಕ್ಲೇಟು ಮತ್ತು ಲಾಡು ತೊಗೊಂಬಂದಿದ್ರು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಥರ ಊಟ ಇತ್ತು, ಮಜ್ಜಿಗೆ, ರೊಟ್ಟಿ ಮತ್ತು ಕಡಲೆ ಪಲ್ಯ. ಸೊ ಫ್ರೆಂಡ್ಸ್, ಓಕೆ ಬಾಯ್.